ಜಿಲ್ಲೆಯ ಧಾರವಾಡ ತಾಲೂಕಿನ ದೇವರಹುಬ್ಬಳ್ಳಿ ಗ್ರಾಮದ ರಾಜ್ಯ ಪ್ರಶಸ್ತಿ ವಿಜೇತ ಫಕೀರವ್ವ ಗುಡ್ಡಿ ಸಾಗರ ಜಾನಪದ ಕಲಾವಿದರ ಅಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಜಾನಪದ ಸಂಭ್ರಮ 2026ರ ಕಾರ್ಯಕ್ರಮಕ್ಕೆ ಗುರುವಾರ ಧಾರವಾಡ ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಭವನದಲ್ಲಿ ಸಸಿಗೆ ನೀರೆಳೆದು ಹಾಗೂ ಡೊಳ್ಳು ಬಾರಿಸುವ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಯುವ ಮುಖಂಡ ಕೃಷ್ಣ ಕುಳನಟ್ಟಿ, ಯುವ ಧುರೀಣ ಈಶ್ವರ ಶಿವಳ್ಳಿ, ರಂಗಭೂಮಿ ಕಲಾವಿದ ಸೋಮಲಿಂಗ ಒಡೆಯರ, ಸಮಾಜ ಸೇವಕಿ ಮಂಜುಳಾ ಕೌಲಗೇರಿ, ಸಂಘದ ಪ್ರಭುಲಿಂಗ ರಂಗಾಪುರ, ಜಾನಪದ ವಿದ್ವಾಂಸ ಹಾಗೂ ಸಂಘದ ಅಧ್ಯಕ್ಷ ಯಕೀರಪ್ಪ ನಡುವಿನಮನಿ, ಕಲಾವಿದ ಜೋಸಿಫ್ ಮಲಾಡಿ ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಕಲಾ ತಂಡಗಳು, ಸಂಗೀತಗಾರರು, ಕಲಾವಿದರು, ಸಾಹಿತಿಗಳು ಹಾಗೂ ಪತ್ರಕರ್ತರು ಭಾಗವಹಿಸಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು ತಮ್ಮ ವಿಶಿಷ್ಟ ಕಲಾ ಪ್ರದರ್ಶನಗಳನ್ನು ನೀಡಿದ್ದು, ಸಾಂಸ್ಕೃತಿಕ ವೈಭವದೊಂದಿಗೆ ಜಾನಪದ ಸಂಭ್ರಮ 2026 ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವು ಜಾನಪದ ಕಲೆಗಳ ಉಳಿವು ಮತ್ತು ಬೆಳವಣಿಗೆಗೆ ವೇದಿಕೆಯಾಗಿದ್ದು, ಕಲಾಭಿಮಾನಿಗಳ ಗಮನ ಸೆಳೆಯಿತು. ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾದ ಗಣ್ಯಮಾನ್ಯರಿಗೂ ಸಹ ನಮಸ್ಕರಿಸುತ್ತಾ, ರಾಜ್ಯ ಪ್ರಶಸ್ತಿ ವಿಜೇತೆ ಫಕೀರವ್ವ ಗುಡ್ಡಿ ಸಾಗರ ಜಾನಪದ ಕಲಾವಿದರ ಅಭಿವೃದ್ಧಿ ಸಂಘ ದೇವರಹುಬ್ಬಳ್ಳಿ ಕಂಚಿನ ಕಂಠದ ಹಾಡುಗಾರ್ತಿ ಜಾನಪದ. ಬೆಳಗ್ಗೆ ಬಂದಾಗ ನಂಗೆ ಅಲ್ಲಿ ಅಮ್ಮಾರೆಲ್ಲರೂ ಹಾಡ್ಕೊಂತ ಹೆಜ್ಜೆ ಹಾಕುವಾಗ ಅನಿಸ್ತಾ ಇತ್ತು, ಈ ಕಲೆ ಸಂಸ್ಕೃತಿ ಎಲ್ಲೋ ಮರೆಮಾಚ್ತಾ ಇದೆ. ಹಳ್ಳಿ ಕಡೆ ಎಲ್ಲ ನೋಡ್ತೀವಲ್ಲ, ಏನಾದ್ರೂ ಒಂದು ಕಾರ್ಯಕ್ರಮವನ್ನು ನಡೆಸಿದ್ರೆ ಈಗ ಹಾಡೋರೆಲ್ಲ ಕಡಿಮೆನ ಅದಾರ. ಆದ್ರ ಹಾಡೋರು ಕಡಿಮೆ ಇದ್ರು ಅವ್ರಿಗೆ ಸರಿಯಾದ ವೇದಿಕೆನೂ ಸಿಗ್ತಾ ಇಲ್ಲ, ಸಿಕ್ಕವ್ರು ಅದನ್ನ ಉಪಯೋಗಿಸ್ಕೋತಾ ಇಲ್ಲ. ಏನಾರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರಂದ್ರ ಎಲ್ಲ ಕಡೆ ಮೊದಲೆಲ್ಲ ಸೋಬಾನ ಪದ ಹಾಡ್ತಾ ಇದ್ರು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇದು ಹಾಡನ್ನ ಹಾಡ್ತಾ ಇದ್ರು. ಆದ್ರೆ ಎಲ್ಲಿ ನೋಡ್ತೀವಿ ಅಲ್ಲೆಲ್ಲರೂ ಸೌಂಡ್ ಸಿಸ್ಟಮ್ ಹಾಕ್ಬಿಡ್ತಾರ. ಎಲ್ಲಿ ನೋಡ್ತೀವಿ ಮೊಬೈಲ್ ಮೂಲಕನ ಹಾಡುಗಳನ್ನ ಹಾಕ್ತಾರೆ, ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಹಂಗಾಗಿ ಈಗಿನ ಈ ಕಲಿಯುಗ ಕಂಪ್ಯೂಟರ್ ಕಾಲದೊಳಗ ಈ ಕಲೆ ಸಂಸ್ಕೃತಿ ಎಲ್ಲೋ ಒಂದು ಮರೆಮಾಚ್ತಾ ಇದೆ. ಮತ್ತ ಇವ್ರಿಗೆ ಇದೆಲ್ಲ ನೋಡ್ತಾ ಇದ್ರ ಕಾರ್ಯಕ್ರಮ ಕಂಚಿನ ಕಂಠದ ಹಾಡುಗಾರ್ತಿ, ಗೀಗೆ ಪದದ ಆಗರ ಎಂದೇ ಖ್ಯಾತಿ ಪಡೆದಂತ ಫಕೀರವ್ವ ಗುಡ್ಡಿ ಸಾಗರ ಅವರ ಸುಮಾರು 19 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಿರಂತರವಾಗಿ ನಡೆಸುವಂತ ಬಂದಿದ್ದೇವೆ. ಆ್ಯಕ್ಚುಲಿ ನಮ್ಮ ಫಕೀರಮ್ಮನ ಹೆಸರು 100ನೇ ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕು. ನಮಗೆ ಜನವರಿ ಒಳಗೆ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಫೆಬ್ರವರಿ ಆಯ್ತು, ಮಾರ್ಚ್ ಆಯ್ತು. ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮ ಶತಮಾನೋತ್ಸವ ಮಾಡೋಕ್ಕಾಗಲಿಲ್ಲ. ಫಕೀರವ್ವ ಭಜನೆ ಶ್ರಾವಣ ಕಾರ್ಯಕ್ರಮಗಳು ಇದ್ದಾಗ ಏನು ಫ್ರೀಯಾಗಿ ಮತ್ತು ಕಾರ್ಯಕ್ರಮವನ್ನು ನಮ್ಮ ನಡೆಸ್ಕೊಡ್ತಿದ್ರು, ಹಾಗೆ ಭಜನೆಗಳು ಹಾಗಾಗಬೇಕು. ಗುರುಗಳು ನೀವು ಆಡಕತ್ತಾಗ ನೀವು ರೊಕ್ಕ ಕರಾರು ಮಾಡೇ ಹೋಗ್ತಿದ್ರು, ಏನು ಖಂಡಿತವಾಗಿ ಇಲ್ಲ. ಯಾಕಂದ್ರೆ ಶ್ರವಣೋಡ್ ಗುರುಗಳು ಒಂದು ಅದ್ಭುತ ಭಜನಾ ಕಲಾವಿದರು. ನಾನು ಎಲ್ಲ ಹೋಗ್ತೀನಿ, ಹೋದಾಗೆಲ್ಲ ಕೂಡ ಭಾಳಷ್ಟು ಜನ ನಮ್ಮ ಈಶ್ವರ ಹೇಳುವಂಥ ನಮ್ಮಂಥ ನಾಯಕರನ್ನ ಗುರುತ ಮಾಡಿ ಕೊಡುವುದನ್ನೇ ಶಾವಣೋರ್ ಗುಡುಗರು ಅಂತ ಎದ್ದು ಜನ ಸಮುದಾಯನ ಅವ್ರ ಕಡೆ ಹೋಗ್ಬಿಡ್ದು. ಅವ್ರು ನಮಗೆ ಭಜನೆ ಕಲಿಸಿದ ಗುರುಗಳು, ನಮಗೆ ಈಗ ಕಲಿಸಿದ್ರು ಗುರುಗಳು. ಈಗ ನಮ್ಗೆ ಗಂಗವ್ಕ ಆಡಿಯನ್ ಮನೆಗೆ ಹೋದ್ರೆ ಮೊದಲು ಶಾವಣೋರ್ ಗುಡುಗಳು ಸಿಕ್ಕಿದ್ರೆ ಏನಂತ ಕೇಳ್ತಾರೆ, ನೀವು ಆರಾಮದಿರಿಲ್ಲ ಅಂತ ಕೇಳಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನ ಕೊಡ್ತಕ್ಕ ಮಹಾ ವಿಪ್ಲವ ರಂಗದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಹುಚ್ಚನವರು ಒಂದಿಲ್ಲ, ಅವರು ಒಂದಿಲ್ಲ. ನಾ ಈಶ್ವರ ಸಾಹಿತ್ಯ ಬಗ್ಗೆ ಕರಿತೇನೆ, ಯಾಕಂದ್ರೆ ನಾ ಕರೆದಿಲ್ಲ, ನಾ ಫೋನ್ ಮಾಡಿಲ್ಲ, ನಾ ಇವತ್ತಿಗೂ ನಾ ಕರೆದಿಲ್ಲ. ನಾಳೆ ಶತಮಾನೋತ್ಸವದೊಳಗೆ ಫಕೀರಮ್ಮ ನಮ್ಮ ಯಲ್ಲಪ್ಪಣ್ಣದಂಥ ಟೀಮು, ಅವ್ರದ್ದೊಂದು ಟೀಮು, ಒಂದು 2 ತಾಸು ಹರದೇಶನಾಗಿಸಿ ಎಲ್ಲರಿಗೂ ಕುಂತು ಕೇಳಕ್ಕೆ, ಊಟ ಆದ ನಂತರ ಒಂದು 4 ಗಂಟೆವರೆಗೆ ಹರದೇಶನಾಗಿಸಿ. ನೀವೆಲ್ಲ ಕೇಳ್ತೀರಿ ಹರದೇಶನಾಗಿಸಿ ಅಂದ್ರೆ ಏನಂತ ಕೇಳ್ತೀರಿ, ಅವಾಗ ನಿಮಗೆಲ್ಲ ಗೊತ್ತಾಗತ್ತೆ. 2 ಗಂಟೆ ಹೆಚ್ಚು ಹಾಡ್ತಾರೆ. ಒಂದು 2 ತಾಸನ್ನು ಹಾಡಿದ ನಂತರ ಮತ್ತು ಹಿರಿಯರಿಂದ ಒಂದು ಚಿಂತನೆ ಕಾರ್ಯಕ್ರಮ, ಫಕೀರಮ್ಮನ ಬಗ್ಗೆ ಚಿಂತನೆ ಕಾರ್ಯಕ್ರಮ ಮಾಡಿ ಸಮಾರಂಭ ಮುಕ್ತಾಯ ಮಾಡುವಂಥದ್ದು, ಡೈಲಿ ಮಾಡುವಂಥದ್ದು ಕಾರ್ಯಕ್ರಮ ಮಾಡ್ತೇವೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನನ್ನ ಕರೆಗೆ ಒಗ್ಗಟ್ಟು ಯಲ್ಲಪ್ಪಣ್ಣ